ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಕೆಸೆಟ್ 2026ಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜನರಲ್ ಆಗಿ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಯಾಕಂದರೆ ಕೆಲವರು 2 ಬಾರಿ 3 ಬಾರಿ 4 ಬಾರಿ ಕೆಸೆಟನ್ನು ಬರೆದ್ರೂ ಕೂಡ ಕ್ಲಿಯರ್ ಮಾಡ್ಕೊಂಡಿರಲ್ಲ. ಆದರೆ ಇನ್ನು ಕೆಲವರು ಏನಿರ್ತಾರೆ ಅಂತಂದರೆ 1ನೇ ಬಾರಿಗೇ ಕ್ಲಿಯರ್ ಮಾಡ್ಕೊಂಡಿರ್ತಾರೆ. ಇನ್ನು ಕೆಲವರು PG ಫಸ್ಟ್ ಇಯರ್ ಇದ್ದಾಗ ಅಥವಾ ಸೆಕೆಂಡ್ ಇಯರ್ ಇದ್ದಾಗಲೇ ಕೆಸೆಟನ್ನು ಕ್ಲಿಯರ್ ಮಾಡ್ಕೊಳ್ತಾರೆ. ಬಟ್ ಯಾಕೆ 2 ಬಾರಿ 3 ಬಾರಿನೂ ಕೆಸೆಟನ್ನು ಬರೆದಾಗಿಯೂ ಕೂಡ ಯಾಕೆ ಕ್ಲಿಯರ್ ಆಗ್ತಾ ಇಲ್ಲ, ಇದೆಲ್ಲದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಮತ್ತು ಇಲ್ಲಿ ಏನು ಸಮಸ್ಯೆ ಇದೆ ಅನ್ನೋದ್ರೂ ಕೂಡ, ಅಂದರೆ ಯಾವ ರೀತಿಯಾಗಿ ಓದಬೇಕಾಗಿತ್ತು, ಏನು ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸ್ನೇಹಿತರೆ, ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಆರಂಭಿಸೋಣ. ನೋಡಿ, ಇಷ್ಟು ಬಾರಿ ನೀವು 1 ಬಾರಿ 2 ಬಾರಿ 3 ಬಾರಿ 4 ಬಾರಿ ಕೆಸೆಟ್ ಬರೆದಾಗಿಯೂ ಕೂಡ ನೀವು ಯಾಕೆ ಎಕ್ಸಾಮ್ನಲ್ಲಿ ಆ ಒಂದು ಕೆಸೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂದರೆ, ಮೊದಲಿಗೆ ನೀವು ಓದ್ತಕ್ಕಂಥ ಕ್ರಮ ತಪ್ಪಾಗಿರ್ಬೋದು. ಯಾವ ರೀತಿ ಅಂತಂದರೆ, ನಿಮ್ಮ ಸಬ್ಜೆಕ್ಟ್ ಯಾವುದು ನೋಡಿ, ಉದಾಹರಣೆಗೆ ನಿಮ್ಮ ಸಬ್ಜೆಕ್ಟ್ ಹಿಸ್ಟ್ರಿ ಅಂತ ಭಾವಿಸೋಣ. ಇನ್ನೊಂದು ಪೇಪರ್ GK ಇರುತ್ತೆ, ಅದು ಕಾಮನ್. ಅದು ಹಿಸ್ಟ್ರಿನೋ ಕೆಮಿಸ್ಟ್ರಿನೋ ಎಲ್ಲರಿಗೂ ಕೂಡ GK ಪೇಪರ್ ಕಾಮನ್ ಆಗಿರುತ್ತೆ. ಆ ಕಾರಣಕ್ಕೋಸ್ಕರ ಈ 2 ಪತ್ರಿಕೆಗಳು ಇರ್ತವೆ. ಓಕೆ, ಈ GK ಪತ್ರಿಕೆಯಲ್ಲಿ ಎಷ್ಟು ಪ್ರಶ್ನೆಗಳು ಇರ್ತವೆ? 50 ಪ್ರಶ್ನೆಗಳು ಇರ್ತವೆ. ಹಿಸ್ಟ್ರಿನಲ್ಲಿ 100 ಪ್ರಶ್ನೆಗಳು ಇರ್ತವೆ. ಹಾಗಾದರೆ GK ಪೇಪರ್ಗೆ 1 ಪ್ರಶ್ನೆಗೆ 2 ಅಂಕಗಳು ಅಂತಂದರೆ 50 ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರವನ್ನು ನೀಡಿದ್ರಿ ಅಂತಂದರೆ ಗರಿಷ್ಠ 100 ಅಂಕಗಳನ್ನು ಗಳಿಸ್ಬೋದು. ಹಾಗೆ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಹಿಸ್ಟ್ರಿ, ಕನ್ನಡ, ಇಂಗ್ಲೀಷು, ಕೆಮಿಸ್ಟ್ರಿ, ಬಯೋಲಜಿ, ಮ್ಯಾಥ್ಸ್ ಯಾವುದೇ ಆಗಿರ್ಬೋದು, ಅಂದರೆ ಈ ಕಡೆ MCOMದವರು ಕಾಮರ್ಸ್ ಕೂಡ ಆಗಿರ್ಬೋದು. ಒಟ್ಟಾರೆಯಾಗಿ PGಯಲ್ಲಿ ನೀವು ಯಾವ ಸಬ್ಜೆಕ್ಟ್ ಮಾಡಿರ್ತೀರಿ ಆ ಸಬ್ಜೆಕ್ಟಿನಲ್ಲಿ 100 ಪ್ರಶ್ನೆಗಳಿರ್ತವೆ. 1 ಪ್ರಶ್ನೆಗೆ 2 ಅಂಕಗಳಂದರೆ 100 ಪ್ರಶ್ನೆಗಳಿಗೆ ಗರಿಷ್ಠ ನೀವು 200 ಅಂಕಗಳನ್ನು ಗಳಿಸ್ಬೋದು. ಅಂದರೆ ಒಟ್ಟಾರೆಯಾಗಿ ಕೆಸೆಟ್ ಅಂತಕ್ಕಂಥದ್ದು 300 ಅಂಕಗಳ ಪರೀಕ್ಷೆ ಅನ್ನುವಂಥದ್ದು ತಮ್ಗೆ ಆಲ್ರೆಡಿ ಗೊತ್ತಿದೆ. ಇಲ್ಲಿ ಸಮಸ್ಯೆ ಏನಾಗಿದೆ ಅಂತಂತಂದರೆ, ಮೊದಲಿಗೆ ನೀವು ಸಿಲೆಬಸ್ ಪ್ರಕಾರ ಓದದೇ ಇರುವಂಥದ್ದು GK ಪೇಪರ್. ನೋಡಿ, GK ಪೇಪರ್ ಏನಿದೆ ಅನ್ನೋದನ್ನು ಮೊದಲು ಸಿಲೆಬಸ್ ನೋಡ್ಬೇಕು ನೀವು ಫಸ್ಟ್. ಅದರಲ್ಲಿ 10 ಯೂನಿಟ್ಗಳಿವೆ. ಆ 10 ಯೂನಿಟ್ನಲ್ಲಿ ನೀವು ಮೊದಲ ಯೂನಿಟನ್ನು ನೋಡಬೇಕು. ಟೀಚಿಂಗ್ ಅಪ್ಟಿಟ್ಯೂಡ್ ಅಂತ ಇರುತ್ತೆ. ಟೀಚಿಂಗ್ ಅಪ್ಟಿಟ್ಯೂಡ್ನಿಂದ ಆರಂಭ ಮಾಡಬೇಕು, ಅದನ್ನು 10ನೇ ಯೂನಿಟ್ಗೆ ಮುಗಿಸ್ಬೇಕು ನೀವು. ಆದರೆ ಅಲ್ಲಿ ಸಮಸ್ಯೆ ಏನಾಗಿದೆ ಅಂತಂದರೆ, ಯಾವುದೋ ಒಂದು ಮಾರ್ಕೆಟ್ನಲ್ಲಿ ಸಿಗ್ತಕ್ಕಂಥ ಪುಸ್ತಕವನ್ನು ಅಥವಾ ಯಾವುದ್ಯಾವುದನ್ನು ಓದ್ತಾ ಹೋಗಿಬಿಡ್ತಾರೆ. ಈ ರೀತಿ ಮಾಡೋದ್ರಿಂದ ಅಲ್ಲಿ ಏನಾಗುತ್ತೆ, ನೀವು ಓದುವಂಥದ್ದೇ ಬೇರೆ, ಎಕ್ಸಾಮ್ನಲ್ಲಿ ಬರುವಂಥದ್ದೇ ಬೇರೆ. ಆ ಕಾರಣಕ್ಕೋಸ್ಕರ ಏನಪ್ಪ, ನಾನು ಓದಿದ್ದೀನಿ ಕೆಸೆಟ್ಗೆ 2 ಬಾರಿ 3 ಬಾರಿ ಓದಿದ್ದೀನಿ, ಆದ್ರೂ ಕೂಡ ನನಗೆ ಯಾಕೆ ಇದು ಕ್ಲಿಯರ್ ಆಗ್ತಾ ಇಲ್ಲ ಅನ್ನುವಂಥದ್ದು. ಇದರಲ್ಲಿ ಒಂದು 5 ಮೆಂಟಲಬಿಲಿಟಿ ಪ್ರಶ್ನೆಗಳು ಬರ್ತವೆ. ಅದು ಕೂಡ ಇದೆ GKನಲ್ಲಿ. ಅದು ಹೆಂಗಂದರೆ, ಪ್ರತಿ ವರ್ಷ ಅದೇ ಥರನೇ ಕ್ವಶನ್ಗಳು ಬರ್ತವೆ. ಅಲ್ಲಿ ಒಂದು ಸಾರಿ ನಾವು ಮೆಂಟಲಬಿಲಿಟಿ ಪರ್ಫೆಕ್ಟ್ ಆದ್ವಿ ಅಂತಂದರೆ 5 ಪ್ರಶ್ನೆಗಳು ಅಂದರೆ 5 ಪ್ರಶ್ನೆಗಳಿಗೆ ನಾವು ಸರಿಯಾಗಿ ಉತ್ತರ ಹಾಕಿಬಿಟ್ರೆ 10 ಅಂಕಗಳನ್ನು ನಾವು ಒಂದೇ ಬರೀ ಜಸ್ಟ್ ಮೆಂಟಲಬಿಲಿಟಿಯಲ್ಲೇ ಗಳಿಸ್ಬೋದು. ಸೊ ಇಂಥ ಒಂದು ಅವಕಾಶನ ಅಲ್ಲಿ ಮಿಸ್ ಮಾಡ್ಕೋಬಾರ್ದು. ನೋಡಿ, 10 ಅಂಕಗಳನ್ನು ಅದನ್ನು ನಾನು ಬೇಕಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೆಂಟಲಬಿಲಿಟಿ ಬಗ್ಗೆ ಬೇಕಾದರೆ ಚರ್ಚೆ ಮಾಡೋಣ. ಈ ರೀತಿಯಾಗಿ 10 ಯೂನಿಟ್ ಇರತಕ್ಕಂಥದ್ದು, ಏನು ಸಿಲೆಬಸ್ ಏನು ಹೆವಿ ಇಲ್ಲ. ನಾನು ಆಲ್ರೆಡಿ ಹೇಳಿದ್ದೀನಿ, GK ಪೇಪರ್ಗೆ ಸಂಬಂಧಪಟ್ಟಾಗಿ ನಾನು ಈಗ ಆಲ್ರೆಡಿ ಬುಕ್ ರೆಡಿ ಮಾಡಿದ್ದೀನಿ. ಇನ್ನು ಕೆಲವೇ ದಿನಗಳಲ್ಲಿ ಬರುತ್ತೆ. ಅಂದರೆ ಸಿಲೆಬಸ್ ಪ್ರಕಾರ ಅದನ್ನು ರೆಡಿ ಮಾಡಿದ್ದೀನಿ. 1ನೇ ಯೂನಿಟ್ಟಿಂದ 10ನೇ ಯೂನಿಟ್ವರೆಗೆ ಇರತಕ್ಕಂಥ ಎಲ್ಲವೂ ಕೂಡ ಅದರಲ್ಲಿ ಬರುವಂತೆಯೇ ನಾನು ಮಾಡಿದ್ದೀನಿ. ಆ ಕಾರಣಕ್ಕೋಸ್ಕರ GKನ 1ನೇ ಯೂನಿಟ್ಟಿಂದ 10ನೇ ಯೂನಿಟ್ವರೆಗೆ ಓದ್ತಾ ಹೋಗಿ, ಅಲ್ಲಿ ನೋಡಿ ಟೀಚಿಂಗ್ ಅಪ್ಟಿಟ್ಯೂಡ್ ಆಗಿರ್ಬೋದು, ಆನಂತರ ಮೆಂಟಲಬಿಲಿಟಿ ಪ್ರಶ್ನೆಗಳಾಗಿರ್ಬೋದು, ಇವೆಲ್ಲ ಭಾಳ ಈಸಿ ಇರ್ತಕ್ಕಂಥ ಪ್ರಶ್ನೆಗಳು. ಅಂದರೆ ಮೆಂಟಲಬಿಲಿಟಿ ನೋಡೋದಕ್ಕೆ ತುಂಬ ಕಷ್ಟ ಅನಿಸುತ್ತೆ, ಬಟ್ ಬಿಡಿಸ್ತಾ ಓದ್ವಿ ಅಂತಂದರೆ ಅದು ತುಂಬ ಈಸಿ. ಮತ್ತು ಸ್ಕೋರಿಂಗ್ ಸಬ್ಜೆಕ್ಟ್ ಕೂಡ ಅದು ಬರೀ ಕೆಸೆಟ್ ಅಂತ ಅಷ್ಟೇ ಅಲ್ಲ, ಈ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲೂ ಕೂಡ ಒಂದು ಒಳ್ಳೆ ಸ್ಕೋರಿಂಗ್ ಸಬ್ಜೆಕ್ಟ್ ಯಾವುದು ಅಂತಂದರೆ ಅದು ಮೆಂಟಲಬಿಲಿಟಿ. ಆದರೆ ಅರ್ಥ ಆಗದೇ ಇರೋರಿಗೆ ತಲೆನೋವು ಸಬ್ಜೆಕ್ಟ್ ಅಂದ್ರೂ ಕೂಡ ಮೆಂಟಲಬಿಲಿಟಿನೇ. ಸೊ ಅಲ್ಲಿ ನೀವು ಒಂದು ಒಳ್ಳೆ ಸ್ಕೋರನ್ನ ಮಾಡ್ಕೊಳ್ರಿ. ಹೇಳೋಂಥದ್ದು ಏನು ಅಂತಂದರೆ, ನೀವು ಕ್ರಮಬದ್ಧವಾಗಿ 1ನೇ ಅಧ್ಯಾಯದಿಂದ 10ನೇ ಅಧ್ಯಾಯದವರೆಗೆ ಆ ಸಿಲೆಬಸ್ ಏನಿದೆ ಆ ಸಿಲೆಬಸ್ ಪ್ರಕಾರ ಓದುತ್ತಾ ಹೋಗಿ. ಈ ರೀತಿ ಓದಿದ್ರಿ ಅಂತಂದರೆ ನೀವು GK ಪೇಪರ್ಗೆ ರೆಡಿ ಇದ್ದಂತೆ. ಇನ್ನು ಉಳಿದಂತೆ ನಿಮ್ಮ ಪೇಪರ್ ಆಪ್ಷನಲ್ ಸಬ್ಜೆಕ್ಟ್ ಯಾವುದು ಅಂದರೆ, ಉದಾಹರಣೆಗೆ ಹಿಸ್ಟ್ರಿ ಅಂತ ಅಂದ್ಕೊಳ್ರಿ. ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ನಮ್ಗೆ ಗೊತ್ತಿಲ್ಲ. ಹಿಸ್ಟ್ರಿ ಆಗಲಿ, ಕನ್ನಡ ಆಗಲಿ, ಇಂಗ್ಲೀಷ್ ಆಗಲಿ, ಯಾವುದೇ ಆಗಲಿ ಸಬ್ಜೆಕ್ಟ್, ಎಕನಾಮಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ, ಬಯೋಲಜಿ ಯಾವುದೇ ಆಗಲಿ, ಅದು ಇದು ಅಂತಲ್ಲ, ಒಟ್ಟಾರೆಯಾಗಿ ಎಲ್ಲ ಸಬ್ಜೆಕ್ಟ್ನಲ್ಲೂ ಏನಿರುತ್ತೆ ಅಂತಂದರೆ ಆ ಸಬ್ಜೆಕ್ಟ್ನ ಡಿವೈಡ್ ಮಾಡ್ಕೊಂಡು ಓದಬೇಕು. ಉದಾಹರಣೆಗೆ ಹಿಸ್ಟ್ರಿಯನ್ನು ನಾವು ಯಾವ ರೀತಿ ಓದಬೇಕಂದ್ರೆ 3 ಭಾಗ ಮಾಡ್ತೀವಿ ನಾವು. ಮೊದಲಿಗೆ ಪ್ರಾಚೀನ ಭಾರತದ ಇತಿಹಾಸ ಅಂತ ನಾವು ಫಸ್ಟ್ ಅದನ್ನು ಡಿವೈಡ್ ಮಾಡಬೇಕು. ಆನಂತರ ಮಧ್ಯಕಾಲೀನ ಭಾರತದ ಇತಿಹಾಸ, ಆನಂತರ ಆಧುನಿಕ ಭಾರತದ ಇತಿಹಾಸವನ್ನು ನಾವು 3 ಭಾಗಗಳನ್ನಾಗಿ ಮಾಡ್ತೀವಿ. 3 ಭಾಗಗಳಲ್ಲಿ ನಾವು ಎಲ್ಲಿಂದ ಆರಂಭಿಸಬೇಕಂದ್ರೆ, ಡೈರೆಕ್ಟಾಗಿ ಆಧುನಿಕ ಭಾರತದ ಇತಿಹಾಸಕ್ಕೆ ಓದಕ್ಕೆ ಹೋದ್ರಿ ಅಂತಂದ್ರೆ ಅಲ್ಲಿ ತಲೆ ಕರ್ಕೋಬೇಕಾಗತ್ತೆ.
ಇದೇನಪ್ಪ ಹಿಂಗೆ ಯಾಕಾಯಿತು ಅಂತ. ಮತ್ತು ಹಂಗಂತೇಳಿ ನೀವು ದಿಢೀರಂತ ವರ್ಧನರು ಓದಕ್ಕೆ ಹೋಗ್ಬಿಟ್ರೆ, ಹರ್ಷವರ್ಧನನ ಓದಕ್ಕೆ ಹೋಗ್ಬಿಟ್ರೆ ಅದು ಅರ್ಥ ಆಗಲ್ಲ. ಯಾಕೆಂದರೆ ಇತಿಹಾಸ ಅಂತಕ್ಕಂಥದ್ದು ಕಾಲಾನುಕ್ರಮದಲ್ಲಿ ನಡೆದಂಥ ಘಟನೆಗಳ ಅಧ್ಯಯನ ಆಗಿದೆ. ಆ ಕಾರಣಕ್ಕೋಸ್ಕರ ನಾವು ಅಲ್ಲಿ ಏನು ಮಾಡಬೇಕಾಗತ್ತಂದರೆ ಮೊದಲಿಗೆ ಆಧಾರಗಳು ಅನ್ನುವಂಥ ಅಧ್ಯಾಯದಿಂದನೇ ಆರಂಭ ಮಾಡಬೇಕು. ಅಂದರೆ ಇತಿಹಾಸದ ಆಧಾರಗಳು ಅಥವಾ ಇತಿಹಾಸದ ಮೂಲಾಧಾರಗಳು ಅಂತ ಪಾಠ ಬರ್ತವೆ. ಆ ಒಂದು ಪಾಠದಿಂದ ಹಿಡಿದು 1947ಕ್ಕೆ ನಮಗೇನು ಸ್ವತಂತ್ರ ಬರುತ್ತೆ, ಮತ್ತು ಅಲ್ಲಿಂದ ಅನ್ನೋದಕ್ಕಿಂತ ಸ್ವಲ್ಪ ಸಂವಿಧಾನ ಜಾರಿಯಾಗುವವರೆಗೂ ನಡೆದಂಥ ಘಟನೆಗಳನ್ನು ಓದ್ವಿ ಅಂತಂದ್ರೆ ತುಂಬ ಒಳ್ಳೆಯದು. ಈ ರೀತಿಯಾಗಿ ನೋಡಿ, ಫಸ್ಟು ಇತಿಹಾಸದ ಮೂಲಾಧಾರಗಳನ್ನು ಓದ್ತೀವಿ, ತದನಂತರ ಶಿಲಾಯುಗಗಳನ್ನು ಓದ್ತಾ ಹೋಗ್ತೀವಿ, ಆಮೇಲೆ ಸಿಂಧು ನಾಗರಿಕತೆ, ವೇದಗಳ ಕಾಲ, ಆಮೇಲೆ ಮಹಾಜನಪದಗಳು ಅವನ್ನೆಲ್ಲ ಓದ್ಕೊಂಡು ಬಂದಿರ್ತೀವಿ. ನೆಕ್ಸ್ಟ್ ಮೌರ್ಯರು, ಕುಶಾಣರು, ಗುಪ್ತರು, ವರ್ಧನರು, ಹಿಂಗೆ ಏನು ಮಾಡಬೇಕಂದ್ರೆ ಒಂದು ಸೀರಿಯಲ್ ಆಗಿ ಓದ್ತಾ ಹೋಗ್ಬೇಕು. ಆಮೇಲೆ ಮಧ್ಯಕಾಲೀನ ಭಾರತದ ಇತಿಹಾಸಕ್ಕೆ ಅದು 1ರಿಂದ 1ಕ್ಕೆ ಟಚ್ ಇರುತ್ತೆ. ಅಂದರೆ ಪ್ರಾಚೀನ ಭಾರತದ ಇತಿಹಾಸವನ್ನು ಓದ್ಕೊಂಡು ಕೊನೆಗೆ ಬಂದ ತಕ್ಷಣವೇ ಅದು ಮಧ್ಯಕಾಲೀನ ಭಾರತದ ಇತಿಹಾಸಕ್ಕೆ ಅದು ಟಚ್ ಕೊಡುತ್ತೆ. ಅಲ್ಲಿಂದ ನಾವು ಮಧ್ಯಕಾಲೀನ ಭಾರತದ ಇತಿಹಾಸವನ್ನು ಆರಂಭಿಸಿದ್ವಿ ಅಂದರೆ ಯಾವಾಗ ನಮ್ಮ ದೇಶಕ್ಕೆ ಪೋರ್ಚುಗೀಸರು ಬರ್ತಾರಲ್ಲ, ಫಸ್ಟ್ ಟೈಮ್ ವಾಸ್ಕೋ ಡಿ ಗಾಮ ಬರ್ತಾನಲ್ಲ, ಅಲ್ಲಿಂದ ಆಧುನಿಕ ಭಾರತದ ಇತಿಹಾಸ ಆರಂಭ ಆಗುತ್ತೆ. ಈ ರೀತಿಯಾಗಿ ಒಂದಕ್ಕೊಂದು ಲಿಂಕ್ ಇರುತ್ತೆ. ನಾವೇನಾರು ದಿಢೀರ್ ಅಂತಂದು ಕಾಶಿ ಯಾರ್ದೋ ಓದಕ್ಕೆ ಹೋಗ್ಬಿಟ್ವಿ ಅಂತಂದ್ರೆ ಅಲ್ಲಿ ಕಷ್ಟ ಆಗುತ್ತೆ. ನಾವು ಅದನ್ನು ಫಸ್ಟ್ ಕಾಲಾನುಕ್ರಮದಲ್ಲಿ ಓದುವಂಥದ್ದನ್ನು ತಿಳ್ಕೊಬೇಕು. ಇದೇನಪ್ಪ ಮತ್ತು ಹಿಸ್ಟ್ರಿ ಕ್ಲಾಸ್ ಅನ್ನೋದು ಅನ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಸಬ್ಜೆಕ್ಟ್ನು ಕೂಡ ಇದೇ ರೀತಿ ಓದ್ರಿ. ಕೆ ವೆಬ್ಸೈಟ್ಗೆ ಹೋಗ್ರಿ, ವೆಬ್ಸೈಟ್ನಲ್ಲಿ ಸಿಲೆಬಸ್ ಇರುತ್ತೆ. ಆ ಸಿಲೆಬಸ್ಸನ್ನು ಡೌನ್ಲೋಡ್ ಮಾಡ್ಕೊಳ್ರಿ. 1ನೇ ಅಧ್ಯಾಯದಿಂದ ಆರಂಭ ಮಾಡಿ ಏನು ಕೊನೆಯ ಅಧ್ಯಾಯ ಇರುತ್ತಲ್ಲ, ಆ ಕೊನೆಯ ಅಧ್ಯಾಯಕ್ಕೆ ಮುಗಿಸ್ಬೇಕು. ನೀವು ನಡಬರ್ಕ್ ಯಾವುದೋ ಒಂದು ಪಾಠ ಬರುತ್ತೆ, ಅದು ನಿಮ್ಗೆ ಈಸಿ ಅನಿಸುತ್ತೆ, ಅದನ್ನು ಓದ್ಕೊಂತ ಕುಂತ್ಬಿಡೋದು. ಇಲ್ಲ ಕೊನೆಯ ಪಾಠ ಚಂದ ಇರುತ್ತೆ, ಅದನ್ನು ಓದ್ಕೊಂತ ಕುಂತ್ಬಿಡೋದು. ಇಲ್ಲ 1ನೇ ಪಾಠ ಓದೋದು, ಬೇಸರ ಆತಂತ 4ನೇ ಪಾಠ ಓದೋದು. ಈ ಥರ ಮಾಡಿದ್ರಿ ಅಂದ್ರೆ 7 ಜನ್ಮಕ್ಕೂ ನೀವು ಪಾಸಾಗಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ತಪ್ಪು ತಿಳ್ಕೊಬೇಡ್ರಿ. ಆಲ್ರೆಡಿ ಯಾರು ನಿಮ್ಮ ಸಬ್ಜೆಕ್ಟ್ನಲ್ಲಿ ಹಿಡಿತ ಸಾಧಿಸಿರ್ತಾರಲ್ಲ ಅವರು ಈ ರೀತಿ ಮಾಡ್ಬೋದು. ಯಾಕಂದರೆ ನೋಡಿ, 1ನೇ ಅಧ್ಯಾಯದಿಂದ ಎಲ್ಲ ಅಧ್ಯಾಯಗಳನ್ನು ಚೆನ್ನಾಗಿ ಓದ್ಕೊಂಡಿನಿ, ಆದರೆ ನನಗೆ 4ನೇ ಅಧ್ಯಾಯನೋ 8ನೇ ಅಧ್ಯಾಯನೋ ನನಗೆ ಅರ್ಥ ಆಗೋಲ್ತು, ಹಂಗಾಗಿ ನಾನು ಅದನ್ನು ಸ್ವಲ್ಪ ಹೆಚ್ಚಿಗೆ ಓದ್ಕೊತೀನಿ ಅಂದ್ರೆ ಆ ಮಾತು ಬೇರೆ, ಅದು ಬೇರೆ. ಬಟ್ ನಿಮ್ಗೇನೂ ಗೊತ್ತೇ ಇಲ್ಲ, ಈಗ ನಾವು ಕೆಸೆಟ್ಗೆ ಆರಂಭಿಸಿದ್ದೀವಿ ಓದೋದಕ್ಕೆ ಅಂತ ಅಂದ್ಕೊಂಡವರು 1ರಿಂದ 1, 2, 3, 4 ಹೀಗೆ ಕ್ರಮಬದ್ಧವಾಗಿ ಆ ನಿಮ್ಮ ಯೂನಿಟ್ಗಳನ್ನು ಓದ್ಕೊಂತ ಹೋಗ್ಬೇಕು. ಆ ಅಧ್ಯಾಯಗಳನ್ನು ಕ್ರಮಬದ್ಧವಾಗಿಯೇ ಓದಬೇಕು. ಅದನ್ನು ಬಿಟ್ಟು ನೀವು ಎಲ್ಲಿದೋ ಓದಕ್ಕೆ ಹೋಗ್ಬಾರ್ದು. ಆಲ್ರೆಡಿ ಓದಿದ್ದೀರಿ, ನಿಮ್ಮ ಸಬ್ಜೆಕ್ಟ್ ನಿಮ್ಗೆ ಇಡ್ತಾ ಇದೆ, ನಾನು ಎಲ್ಲಿದಾದರೂ ಓದ್ತೀನಿ ಅಂತಂದರೆ ಒಳ್ಳೆಯದು. ಯಾಕಂದರೆ ನಿಮಗೆ ಗೊತ್ತಿರುತ್ತೆ ನಾನು ಯಾವ ಒಂದು ಪಾಠದಲ್ಲಿ, ಅಂದರೆ ನನಗೆ ಯಾವ ಒಂದು ಅಧ್ಯಾಯ ಅರ್ಥ ಆಗವಲ್ತು ಅನ್ನೋದು ಗೊತ್ತಿರುತ್ತೆ. ಆ ಅಧ್ಯಾಯವನ್ನು ನೀವು ಪದೇ ಓದ್ರಿ, ಅಥವಾ ಯೂಟ್ಯೂಬ್ನಲ್ಲಿ ನೋಡಿರಿ, ಕ್ಲಾಸಸ್ಗಳನ್ನು ನೋಡ್ಕೊಡ್ರಿ, ಅಥವಾ ಯಾರಿಗಾದ್ರೂ ನಿಮ್ಗೆ ಲೆಕ್ಚರರ್ಸ್ ಪರಿಚಯ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆ ಒಂದು ಅಧ್ಯಾಯವನ್ನು ಅರ್ಥ ಮಾಡ್ಕೊಳ್ರಿ. ಇದು ಒಳ್ಳೆಯದು. ಆದರೆ ಏನೂ ಗೊತ್ತಿಲ್ಲದೇ ನೀವು ಎಲ್ಲೆಲ್ಲಿದೋ ಓದಕ್ಕೆ ಹೋದ್ರಿ ಅಂತಂದರೆ ಕ್ಲಿಯರ್ ಮಾಡ್ಕೊಳ್ಳೋಂಥದ್ದು ಭಾಳ ಕಷ್ಟ ಆಗುತ್ತೆ. ಸೊ ನಾನು ನೀಡಿರ್ತಕ್ಕಂಥ ಸಲಹೆಗಳು ನಿಮಗೆ ಯೂಸ್ ಆಗ್ತವೆ. ನಾನು ಹೇಳಿದ ರೀತಿಯೇ ನೀವು ಓದ್ರಿ ಅನ್ನೋದು ನನ್ನ ಒಂದು ಸಲಹೆ. ನೀವು ಓದಲೇಬೇಕಂತೇನಿಲ್ಲ, ನೀವು ಓದ್ರಿ ಬಿಡ್ರಿ, ಅದು ನಿಮ್ಮ ಅಂದರೆ ವಿವೇಚನೆಗೆ ಬಿಟ್ಟಿದ್ದು. ನಾನು ಹೇಳೋದು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ಓದ್ರಿ, ನಾ ಹೇಳಿದ ರೀತಿಯಲ್ಲಿ ಓದ್ರಿ, ಕ್ಲಿಯರ್ ಆಗುತ್ತೆ. ಅಂದರೆ ಕ್ರಮಬದ್ಧವಾದಂಥ ಅಧ್ಯಯನ ಯಶಸ್ಸಿಗೆ ಕಾರಣ ಆಗುತ್ತೆ. ಆಲ್ರೆಡಿ ನೀವು ಓದಿದ್ರಿ ಅಂತಂದರೆ ನೀವು ಎಲ್ಲಿ ಬೇಕಾದರೂ ಓದ್ಬೋದು, ಯಾವ ಪಾಠನಾದರೂ ಬೇಕಾದರೂ ಓದ್ಬೋದು, ನಿಮ್ಗೆ ಅರ್ಥ ಆಗುತ್ತೆ. ಆದರೆ ನೀವು ಇವತ್ತು ಆರಂಭ ಮಾಡಿದಿರಿ ಅಂತಂದರೆ ನೀವು ಸೀರಿಯಲ್ ಆಗಿ ಓದ್ಕೊಂಡು ಹೋಗ್ರಿ, GKನ ಓದ್ರಿ, ನಿಮ್ಮ ಸಬ್ಜೆಕ್ಟ್ನ ಓದ್ರಿ. ನೋಡಿ, 300 ಅಂಕಗಳಲ್ಲಿ ನೀವು ಕನಿಷ್ಠ ಒಂದು 160ರಿಂದ 170 ಅಂಕಗಳನ್ನು ಗಳಿಸಿಬಿಟ್ರೆ ಕ್ಲಿಯರ್ ನಿಮ್ಮದು ಕೆಸೆಟ್. ಮತ್ತು 140-45 ಮಾಡಿದಂಥ ನಮ್ಮ ಫ್ರೆಂಡ್ಸ್ ಕೂಡ ಪಾಸ್ ಆಗಿರಲ್ಲ ಅಂತ ನೀವು ಕೇಳ್ಬೋದು. ನಾನು 140-45 ಮಾಡಿದ್ರೆ ಪಾಸ್ ಆಗಲ್ಲ ಅಂತ ಹೇಳಕತ್ತಿಲ್ಲ. 160-170 ಸ್ಕೋರ್ ಮಾಡ್ಕೊಂಬಿಟ್ರಿ ಅಂತಂದ್ರೆ ನೀವು ರಿಸಲ್ಟ್ ಬರೋವರೆಗೂ ಕಾಯೋಂಥ ಅವಶ್ಯಕತೆನೇ ಇಲ್ಲ. ಅಂದರೆ ನಿಮ್ಮದು 100ಕ್ಕೆ 100 ಕ್ಲಿಯರ್ ಆಗಿಬಿಡುತ್ತೆ. ಆದರೆ ನೀವು 140 ಮಾಡಿದ್ರಿ, ಅಥವಾ 142 ಮಾಡಿದ್ರಿ, 44 ಮಾಡಿದ್ರಿ, ಈ ರೀತಿ ಸ್ಕೋರ್ ಮಾಡಿದಾಗ ಸ್ವಲ್ಪ ಟೆನ್ಷನ್ ಇರುತ್ತೆ. ಸರಿ ನಮ್ಮ ಕ್ಯಾಸ್ಟ್ಗೆ ಈ ರೀತಿ ಕಟ್ ಆಫ್ ಕಡಿಮೆ ನಿಂತಿತ್ತು, ಈ ಸರಿ ನಿಲ್ಲುತ್ತೋ ಇಲ್ವೋ ಅಂತಕ್ಕಂಥ ಗೊಂದಲ ಇರುತ್ತೆ. ಕೆಲವೊಮ್ಮೆ 150ಕ್ಕಿಂತ ಹೆಚ್ಚು ಕಟ್ ಆಫ್ ಕೂಡ ನಿಂತಿದ್ದಾವೆ. ಆ ಕಾರಣಕ್ಕೋಸ್ಕರ ನಾನು ಹೇಳೋಂಥದ್ದು ಏನಂದರೆ, ಒಂದು ಸೇಫ್ ಝೋನಲ್ಲಿ ಇರಬೇಕಂದ್ರೆ ನೀವು 160 ಆಸುಪಾಸಿನಲ್ಲಿ ಅಥವಾ ಅದಕ್ಕಿಂತ ಹೆಚ್ಚು ಸ್ಕೋರ್ ಮಾಡ್ಕೊಂಬಿಟ್ರಿ ಅಂತಂದರೆ ನಿಮ್ಮ ಕೆಸೆಟ್ ಕ್ಲಿಯರ್ ಆದಂತೆಯೇ ಆಗುತ್ತೆ. ಆದಷ್ಟು ಓದುವಂಥ ಪ್ರಯತ್ನವನ್ನು ಮಾಡಿ, ಅಂದರೆ ಸಿಲೆಬಸ್ ಪ್ರಕಾರ ಓದ್ತಾ ಹೋಗಿ. ಜೊತೆಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡಿ. ನಿಮಗೆ ಸಲಹೆಗಳನ್ನು, ಕ್ಲಾಸ್ಗಳನ್ನು, ಅಂದರೆ ಒಂದಷ್ಟು ವೀಡಿಯೋಗಳಲ್ಲಿ ಸಲಹೆ ಕೊಡ್ತೀನಿ, ಇನ್ನೊಂದಷ್ಟು ವೀಡಿಯೋಗಳನ್ನು ಕ್ಲಾಸ್ ಮಾಡ್ತೀನಿ. ಈ ರೀತಿಯಾಗಿ ನಿಮ್ಮ ಸಿಲೆಬಸ್ನ ನಾನು ಖಂಡಿತವಾಗಲೂ ಮುಗಿಸ್ಕೊಡ್ತೀನಿ.
ನನಗೂ ಕೂಡ ನಿಮ್ಮ ಒಂದು ಬೆಂಬಲದ ಅವಶ್ಯಕತೆ ಇದೆ. ತಾವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಜೊತೆಗೆ ನನ್ನದೊಂದು ಜಿ ಕೆ ಬುಕ್ ಅಂದರೆ KSETನ ಜಿ ಕೆ ಬುಕ್ ಕೂಡ ಸದ್ಯದಲ್ಲೇ ಬಿಡುಗಡೆ ಆಗುತ್ತೆ. ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ನಿಮ್ಮ ಆರೈಕೆಗಳು ನನಗಿರಲಿ ಅಂತ ನಾನು ಬಯಸ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ.